ಎಲ್ಲೋಯ್ತು ಎಲ್ಲೋಯ್ತು? ಇಲ್ಲ ನೋಡಿದ್ನಲ್ಲಪ್ಪ ನಾನು, ಎಲ್ಲಿ ನೋಡಿದೆ? ಇಲ್ಲೋ ಇಲ್ಲ ನೋಡ್ರಿ, ಇಲ್ಲ ಅಲ್ಲ, ಎಲ್ಲಿ ಓಡೋಗ್ಬಿಟ್ಲು ಇವಳು? ಎಲ್ಲಿ ಓಡೋಗಕ್ಕಂತೂ ಸಾಧ್ಯ ಇಲ್ಲ, ನಾವೇ ಓಡೋಗಿಡಿಬೇಕು, ನಾವೇ ಓಡೋಗಿ ಮುಟ್ಟಬೇಕು. ಎಲ್ಲಿ ಎಲ್ಲಿ ನೋಡಿದ್ಲಾ? ಆಹಾ ಸ್ಟಾಪ್. ಆಹಾ ಇಲ್ಲಿದೆಯಾ ಕಳ್ಳಿ? ಸೂಪರ್. ಇಲ್ಲಿ ನೋಡಿ, ವಾವ್, ಝೂಮ್ ಮಾಡು, ಎಷ್ಟು ಚೆನ್ನಾಗಿದೆ. ವಾವ್, ನೀವಿಲ್ಲದೆ ನನ್ನ ಜೀವನನೇ ನಡೆಯಲ್ಲಪ್ಪ ನಿಜವಾಗ್ಲೂ. ವೆರಿ ನೈಸ್. ಇರಿ ಒಂದು ಸೆಕೆಂಡು, ಎರಡೇ ಎಲೆ ತಿಂದ್ಬಿಟ್ಟು ಮಾತಾಡ್ತೀನಿ. ಎರಡೇ ಎಲೆ ಅಂದರೆ ಹಿಂಗೆ 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 ಅಲ್ಲ, ಇದು ಫುಲ್ ಎಳೆದು ತಿನ್ನಬೇಕು. ಅಪ್ಪ ಸೂಪರ್. ಹಾಂ, ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ನಮಸ್ಕಾರ. ಈ ನುಡಿ ಮಾತೆಲ್ಲ ನಿಮಗೋಸ್ಕರ ನಿಮಗೋಸ್ಕರ. ಇವತ್ತು ಕರ್ಬೇವಿನ ಸೊಪ್ಪು ನಾನು ತೊಗೊಂಡು ತಿಂತಾಯಿದ್ದೀನಿ. ಒಂದು ನುಡಿ ಮಾತು ಹೇಳ್ತೀನಿ. ಈ ಕರ್ಬೇವಿನ ಸೊಪ್ಪು ಬೆಳಿಗ್ಗೆ ಹೊತ್ತು ಬರೀ ಹೊಟ್ಟೆನಲ್ಲಿ ತಿಂದರೆ ತುಂಬ ಆರೋಗ್ಯಕ್ಕೆ ಹೆವಿ, ತುಂಬ ಒಳ್ಳೆಯದು. ಹೆವಿ ಅಂದರೆ ತುಂಬ ಒಳ್ಳೆಯದು. ಯಾಕೆಂದರೆ ಇದರಿಂದ ಕೂದಲೆಲ್ಲ ಕಪ್ಪಾಗುತ್ತೆ, ಕಣ್ಣು ಮಂಕಾಗೆಲ್ಲ ಕಾಣಿಸಲ್ಲ. ಅಷ್ಟೇ ಅಲ್ಲ, ಇದಿಲ್ಲದೆ ಅಡುಗೆ ಮಾಡೋಕ್ಕೆ ಆಗಲ್ಲ, ಗೊತ್ತಾ? ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರೋದು ನಮ್ಮ ಅಡುಗೆಗೆ. ನಿಮ್ಮ ಮನೆಗಳಲ್ಲಿ ಇದನ್ನು ಇಲ್ಲದೆ ಮಾಡ್ತಾಯಿದ್ದೀರಾ ಅಡುಗೆನ? ಇಲ್ಲಲ್ಲ, ದಿನ ಯೂಸ್ ಮಾಡಿ. ಅಷ್ಟಲ್ಲದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದನ್ನು ಪ್ರತಿನಿತ್ಯ ಬರೀ ಹೊಟ್ಟೆನಲ್ಲಿ ತಿನ್ನೋದ್ರಿಂದ ಶುಗರ್ ಕಾಯಿಲೆಗಳು ಕಮ್ಮಿ ಆಗುತ್ತೆ, ಅಸಿಡಿಟಿಗಳು ಕಮ್ಮಿ ಆಗುತ್ತೆ. ಸೊ ಬರುವಂಥ ಕಾಯಿಲೆಗಳನ್ನ ತಡೆಗಟ್ಟುತ್ತೆ. ಈ ಕರ್ಬೇವಿನ ಸೊಪ್ಪಿಗೆ ಅಷ್ಟು ಪವರ್ಫುಲ್ ಆಗಿರುವಂಥ ಮೆಡಿಷನ್ ಇದು. ಎಲ್ಲರೂ ಹೋಗಿ ಮಾತ್ರೆ ಮೆಡಿಷನ್ಸ್ ಎಲ್ಲ ತೊಗೊಳ್ಬಂತು. ಈ ಬರೀ ಹೊಟ್ಟೆನಲ್ಲಿ ಇದನ್ನು ಎರಡೆರಡು ಎಲೆ ದಿನ ತಗೊಳ್ಳಿ, ಆರೋಗ್ಯವಾಗಿರಿ. ಸೊ ಪ್ರತಿನಿತ್ಯ ಒಂದು ದಿವಸನೂ ಬಿಡದೆ ಇದನ್ನು ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಕರ್ಬೇವಿನ ಸೊಪ್ಪು ಅಂದರೆ ಅಷ್ಟು ಈಸಿ ಅಂದ್ಕೊಂಬೇಡಿ. ಎಲ್ಲ ಶುಭ ಕಾರ್ಯಗಳಿಗೂ ಇದಿಲ್ಲದೆ ಅಡುಗೆ ಮಾಡೋದಿಲ್ಲ. ಒಂದು ಗೃಹಪ್ರವೇಶ ಆಗಿರ್ಬೋದು, ಶುಭ ಕಾರ್ಯಕ್ಕಿರ್ಬೋದು. ಸೊ ಹಾಗೆ ಡೈರೆಕ್ಟಾಗಿ ತಿನ್ನಲಿಕ್ಕೂ ಆಗ್ಬೋದು, ಮತ್ತು ಅದಲ್ಲದೆ ಮೆಡಿಷನ್ಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ತಪ್ಪದೆ ಇದನ್ನು ನೀವು ಯೂಸ್ ಮಾಡಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯವಾಗಿರಿ, ಕ್ಷೇಮವಾಗಿರಿ. ಓಕೆನಾ? ಸೂಪರ್. ಆಮೇಲೆ ಇನ್ನೊಂದು ಹೇಳಕ್ಕೆ ಮರ್ತ್ಬಿಟ್ಟೆ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆಯಾ? ಇಷ್ಟ ಆಗಿಲ್ವಾ? ಇಷ್ಟ ಆಗಿದ್ದರೆ ಕಷ್ಟಪಡದೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆನಾ?